ಉಡುಪಿ ಜಿಲ್ಲೆಯಲ್ಲಿ ಉದ್ಯಮಿಯೊಬ್ಬರು ಕಾಡು ಕಡಿದು ತನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಗಣಿಗಾರಿಕೆ ಮಾಡಿರುವಂಥ ಆರೋಪ ಕೂಡ ಕೇಳಿಬಂದಿದೆ. ಏನಿದು ಪ್ರಕರಣ? ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹೌದು, ಉಡುಪಿ ಜಿಲ್ಲೆ ಪ್ರಾಕೃತಿಕವಾಗಿ ಸೌಂದರ್ಯವನ್ನೇ ತನ್ನ ಒಳಗೆ ಹುದುಗಿಸಿಕೊಂಡಿರುವ ಒಂದು ಜಿಲ್ಲೆ. ಇಲ್ಲಿ ಸುಂದರವಾದ ಸಮುದ್ರ ತೀರದ ಜೊತೆಗೆ ದಟ್ಟ ಘನ ಅರಣ್ಯದ ಸೌಂದರ್ಯವೂ ಕಾಣಸಿಗತ್ತೆ. ಅದರಲ್ಲೂ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ವಿವಿಧ ರೀತಿಯ ವನ್ಯಜೀವಿಗಳ ಆವಾಸ ಸ್ಥಾನವೂ ಕೂಡ ಹೌದು. ಸದ್ಯ ಇದೇ ಅರಣ್ಯ ಸಂಪತ್ತು ಹಲವರ ಪಾಲಿಗೆ ಹಣ ಮಾಡುವ ಸ್ವತ್ತಾಗಿ ಮಾರ್ಪಾಡಾಗ್ತಿದೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬೆಳ್ಳಾಲ ಗ್ರಾಮದ ಮೂಕಾಂಬಿಕಾ ಅಭಯಾರಣ್ಯ ಸಿದ್ದಾಪುರದ ಮೊರ್ಟು ಪಾರಿಜಿಡ್ಡು ಎಂಬಲ್ಲಿ ಖಾಸಗಿ ವ್ಯಕ್ತಿ ಅಭಯಾರಣ್ಯವನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಕ್ರಮವಾಗಿ ಕಾಡಿನಲ್ಲಿದ್ದ ಮರ ಕಡಿದು ಸಾಗಾಟ ಹಾಗೂ ಕೆಂಪು ಕಲ್ಲಿನ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಇದರಿಂದ ವನ್ಯಜೀವಿಗಳಿಗೆ ಸಮಸ್ಯೆ ಸೃಷ್ಟಿ ಮಾಡಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಅಭಯಾರಣ್ಯದ ನಡುವಿನ ಆ ಜಾಗದಲ್ಲಿ ಮೀನಿನ ಕಾರ್ಖಾನೆಗೆ ಪರವಾನಗಿ ಪಡೆದಿದ್ದಾರೆ. ಸರ್, ಇಲ್ಲಿ ಒಂದು ಇಷ್ಟು ಜನ ಸೇರಿದ್ರು ಅಂತ ಹೇಳಿದ್ರೆ ಸಮಸ್ತ ಗ್ರಾಮಸ್ಥರಿಗೆ ಇದೊಂದು ದೊಡ್ಡ ಪರಿಣಾಮ ಇದೆ ಸರ್. ಯಾಕಂತ ಹೇಳಿದ್ರೆ ಜನರು ಸಾಮಾನ್ಯವಾಗಿ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂದ್ರೆ ಮೀನ್ ಫ್ಯಾಕ್ಟರಿ ಆದ್ರೆ ಇವಾಗ ನಮ್ಗೆ ಸಮಸ್ಯೆ ಆಗುಲ್ಲ. ಮುಂದೊಂದು ದಿನ ಈ ಅರಣ್ಯ ಪ್ರದೇಶ ಸುತ್ತಮುತ್ತ ಇಲ್ಲಿ ಒಂದು ತೋಡು ಹೋಗ್ತಾ ಇದೆ ಸರ್. ಆ ತೋಡಿನಿಂದ ಬಂದ ನೀರನ್ನ ಎಲ್ಲರೂ ಅದೇ ನೀರು ಯೂಸ್ ಮಾಡ್ಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಬಾವಿ ವ್ಯವಸ್ಥೆ ಇರ್ಬೋದು. ಈಗಾಗಲೇ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ನೆಕ್ಸ್ಟ್ ಒನ್ ಡೇ ಇದೆಲ್ಲರೂ ಇವರು ಇಲ್ಲಿ ಇಂಗಿಸಿದಂತ ನೀರು ಎಲ್ಲರ ಮನೆ ಬಾವಿಯಲ್ಲಿ ಸಹ ಬರುವ ಚಾನ್ಸಸ್ ಇದೆ. ಬೆಳ್ಳಾಲ ಗ್ರಾಮದ ಸರ್ವೆ ನಂಬರ್ 89/2ರಲ್ಲಿ ಸ್ಥಳೀಯರಿಗೆ ಸೇರಿದ ಜಾಗವನ್ನ ಖರೀದಿ ಮಾಡಿದ ಉದ್ಯಮಿ ಅಲ್ಲಿ ಬೇರೆ ಯೋಜನೆ ಹಾಕಿದ್ದಾರೆ. ಖಾಸಗಿ ಜಾಗದ ಸುತ್ತ ಇರುವ ಪರಿಸರವನ್ನ ಗಮನಿಸದ ಉದ್ಯಮಿ ಕೆಂಪು ಕಲ್ಲಿನ ಗಣಿಗಾರಿಕೆಯನ್ನ ಅವ್ಯಾಹತವಾಗಿ ಮಾಡಿದ್ದಾರೆ. ಅಭಯಾರಣ್ಯದ ಜಾಗವನ್ನ ಒತ್ತುವರಿ ಮಾಡಿ ಅಲ್ಲಿಯೂ ಸಾಕಷ್ಟು ವರ್ಷಗಳಿಂದ ಕೆಂಪು ಕಲ್ಲು ಗಣಿಗಾರಿಕೆ ನಡೆಸಿದ್ದಾರೆ. ಅಲ್ಲದೆ ಸಂರಕ್ಷಿತ ಅಭಯಾರಣ್ಯದ ಮಧ್ಯದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡುವುದು, ಇದರ ಜೊತೆಗೆ ನಿರಂತರವಾಗಿ ದೊಡ್ಡ ದೊಡ್ಡ ಟ್ರಕ್ಗಳನ್ನ ಸಾಗಾಟ ಮಾಡುವ ಮೂಲಕ ಕಾಡು ಪ್ರಾಣಿಗಳಿಗೆ ಭಯ ಉಂಟು ಮಾಡಿದ್ದಾರೆ. ಇಷ್ಟೆಲ್ಲ ನಡೆದರೂ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ವಿಭಾಗ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಈ ಬಗ್ಗೆ ಸ್ಥಳೀಯರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ದೂರು ನೀಡಿದ್ರೂ ಕೂಡ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಿದ್ದಾರೆ. ಇದೇ ರೀತಿ ಮರ ಕಡಿದು ಗಣಿಗಾರಿಕೆ ಮಾಡಿದ್ರೆ ಶಿರೂರು ಗುಡ್ಡ ಕುಸಿತದಿಂದ ಆದ ಅನಾಹುತದಂತೆ ಮುಂದೆ ಇಲ್ಲಿಯೂ ಸಹ ದುರಂತ ಸಂಭವಿಸುವುದರಲ್ಲಿ ಸಂದೇಹ ಇಲ್ಲ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ, ಇವತ್ತಿನ ಹೋರಾಟ ಏನಂತ ಹೇಳಿದ್ರೆ 47 ವರ್ಷದಿಂದ ಈ ಜಾಗ ನಮ್ಮವರೇ, ನಮ್ಮ ಓಟಿಗೆ ಸಂಬಂಧಪಟ್ಟ ಜಾಗ ಇದು. ನಾವು ಇಲ್ಲಿ ಬರಕಾಗದೆ ಹೋಗಕ್ಕಾಗದೆ ಅಂತ ಸೇಲ್ ಮಾಡಿರೋದು ನಮ್ಮವ್ರಿಗೇನೆ. ಅವ್ರೇನ್ ಮಾಡಿದ್ರು, ಅಷ್ಟು ವರ್ಷ ಅವ್ರು ಇರ್ಲಿಲ್ಲ, ಅವ್ರಿಗೆ ಸಂಬಂಧಪಟ್ಟವ್ರನ್ನ ತಂದು ಕೂರ್ಸಿದ್ರು ಇಲ್ಲಿ. ಅವ್ರೇನ್ ಮಾಡಿದ್ರು, ಅವ್ರಿಗೆ ಒಂದು ಚಿಕ್ಕ ರೋಡ್ ಸಹ ಇಲ್ಲಿ ಬರಕ್ ಬಿಡ್ತಿರ್ಲಿಲ್ಲ. ಅವ್ರು ಅಲ್ಲಿಂದ ಏನೇ ಬೇಕಾದ್ರೂ ಹೊತ್ಕೊಂಡ್ ನಡ್ಕೊಂಡೇ ಇಲ್ಲಿ ತಗೊಬರ್ತಾ ಇದ್ರು. ಅಂತ ಟೈಮಲ್ಲಿ ಫಾರೆಸ್ಟ್ ಅವ್ರು ಒಂದ್ ಗಿಡ ಕಡಿಲಿಕ್ಕಾಗ್ಲಿ, ಅವ್ರಿಗೆ ಬರಕ್ ವ್ಯವಸ್ಥೆ ಆಗ್ಲಿ ಏನು ಮಾಡ್ಕೊಟ್ಟಿಲ್ಲ. ಅಂತದ್ರಲ್ಲಿ ಅವ್ರಿಗೆ ಒಂದ್ಸರಿ ಹಾವು ಕಚ್ಚಿತ್ತು. ಅಂತದ್ರಲ್ಲಿ ಅವ್ರನ್ನ ಈ ಟೋಲಿ ಅಂತಾರೆ, ಅದನ್ನ ಮಾಡ್ಕೊಂಡ್ ಕೆಳಗಡೆ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು. ಅಂತದ್ರಲ್ಲೂ ರೋಡ್ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಯಾವ ಫೆಸಿಲಿಟಿನೂ ಇರ್ಲಿಲ್ಲ. ಇನ್ನು ಅಕ್ರಮ ಗಣಿಗಾರಿಕೆ ನಡೆದಿದೆ ಅನ್ನುವುದನ್ನ ಸ್ವತಃ ಗಣಿ ಅಧಿಕಾರಿಯೇ ಒಪ್ಪಿಕೊಂಡಿದ್ದಾರೆ. ಕೋರ್ಟ್ನಲ್ಲಿ ದೂರು ದಾಖಲಿಸುವುದಾಗಿ ಹೇಳಿದ್ದಾರೆ. ನಾವು ರೆವಿನ್ಯೂ ಅವರು, ಸರ್ವೆ ಇಲಾಖೆಯವರು ಎಲ್ಲರೂ ಜಾಯಿಂಟ್ ಆಗಿ ಇದನ್ನ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಕ್ಲಿಯರ್ ಆಗಿ ಒಂದು ರಿಪೋರ್ಟ್ ತಗೊಂಡು ಅದರ ಪ್ರಕಾರ ಇವ್ರ ಮೇಲೆ ಲೀಗಲ್ ಆಗಿ ಆಕ್ಷನ್ ಅನ್ನು ಮಾಡ್ತೀವಿ. ಗಣಿಗಾರಿಕೆ ಮಾಡಿರುವುದು ಹೌದಾ ಅಥವಾ ಇಲ್ವಾ? ಗಣಿಗಾರಿಕೆ ಮಾಡಿದ್ದಾರೆ. ಪಟ್ಟ ಲ್ಯಾಂಡಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಸರ್ಕಾರಿ ಲ್ಯಾಂಡಲ್ಲಿ ಮಾಡಿದ ಥರ ಇದೆ. ಅದು ಇದರ ಬಗ್ಗೆ ನಾವು ಕ್ಲಿಯರ್ ಆಗಿ ಸರ್ವೆ ಮಾಡಿಸಿ ಪಟ್ಟ ಲ್ಯಾಂಡಲ್ಲಿ ಮಾಡಿದ್ದಾರಾ ಅಥವಾ ಪಟ್ಟ ಲ್ಯಾಂಡಲ್ಲಿ ಮಾಡಿದರೆ ಎಷ್ಟು ಮಾಡಿದ್ದಾರೆ, ಸರ್ಕಾರಿ ಲ್ಯಾಂಡಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ನಾವು ಸರ್ವೆ ಮಾಡಿ ಅದರ ವರದಿ ಅಂತ ಅದೇ ಇದರ ಮೇಲೆ ನಾವು ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲಿಸಿ ಅವ್ರ ಮೇಲೆ ಆಕ್ಷನ್ನ ತಗೋತೀವಿ. ಅಭಯಾರಣ್ಯದ ತಪ್ಪಲಿನಲ್ಲಿರುವ ವಾಸಿಗಳು ಸಣ್ಣ ಕಟ್ಟಿಗೆಯನ್ನ ತೆಗೆದುಕೊಂಡ್ರೂ ಕೂಡ ಬೊಬ್ಬೆ ಹೊಡೆಯುವ ಇಲಾಖೆಗಳು ಇಲ್ಲಿ ಇಷ್ಟು ದೊಡ್ಡ ಲೂಟಿಯಾದ್ರೂ ಕಣ್ಮುಚ್ಚಿ ಕುಳಿತಿರೋದು ನಿಜಕ್ಕೂ ದುರಂತ. ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದಷ್ಟು ಶೀಘ್ರದಲ್ಲಿ ಈ ಅಕ್ರಮಕ್ಕೆ ಕಡಿವಾಣ ಹಾಕಬೇಕು. ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಸಂದೇಶ ಶೆಟ್ಟಿ ಅಜ್ರಿ, ಜಿ ಕನ್ನಡ ನ್ಯೂಸ್, ಉಡುಪಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.